ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಟು ಸಿಂಗರ್ ಪೂಜಾ ಬ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಆಲ್ರೆಡಿ, ಸೊ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಆರಾಮದಿರಿ ಅಂತ ಹೇಳಿ ತಿಳ್ಕೊಂಡ. ಇವತ್ತು ನಾನು ಪ್ರೋಗ್ರಾಮ್ ಅದ ಅಂತ ಹೇಳಿ ಬೆಂಗಳೂರಿಗೆ ಹೊಂಟಿದ್ದೆ. ನಿನ್ನೆ ನೈಟೇ ಬಿಟ್ಟಿನಿ. ಒಂದು 10 ನಿಮಿಷ ವೆಯ್ಟ್ ಮಾಡ್ರಿ, ನಿಮ್ಮನ್ನ ಕರೆಯಾಗ ಬರ್ತೀವಿ ಅಂತ ಹೇಳಿದ್ರ. ಬಟ್ ಬೆಂಗಳೂರ ನಿಮ್ಗೆ ಗೊತ್ತೈತಿ, 10 ನಿಮಿಷ ಅಂದ್ರೆ ಅರ್ಧ ತಾಸು ಅಂತ ಹೇಳಿ. ಸೊ ಹೋದ ಕೂಡ ನನಗೆ ವೆಲ್ಕಮ್ ಮಾಡಿದ್ದ ರೂಬಿ. ಎಷ್ಟು ಕ್ಯೂಟ್ ಅದ ನೋಡ್ರಿ. ಆ್ಯಂಡ್ ಅವಳದು ಬರ್ಡೇ ಅದ ಅಂತ ಮಂಡೇ. ಸೊ ಹಿಂಗಾಗಿ ಅವಳದು ಪ್ರತಿ ವರ್ಷ ಬರ್ಡೇದ ಡ್ರೆಸ್ ತೋರಿಸ್ಲಿತ್ತಿದ್ಲ ಅಕ್ಕ. ಅವಳಿಗೆ ಸಿಟ್ಟಂದ್ರೆ ಸಿಟ್ಟು, ನನ್ನ ಡ್ರೆಸ್ ಯಾಕೆ ತೋರ್ಸಾತಿರಿ ಅನ್ನೋ ಲೆವೆಲ್ಗೆ, ನಾನು ಎಲ್ಲಿ ತೊಗೊಂಡು ಹೋಗ್ತೀನಿ ಅನ್ನೋ ಭಯ ಆಕೆಗೆ. ಇದು ಅವಳದು ಬರ್ಡೇ ಡ್ರೆಸ್. ಆಮೇಲೆ ಅಕ್ಕ ಎಲ್ಲ ಹೊರಗಡೆ ಹೋಗಿದ್ಲು ಅಂತ ಹೇಳಿ ಇವಳು ಊಟನ ಮಾಡಿದ್ದಿಲ್ಲ. ಸೊ ಅಕ್ಕ ಬಂದು ಫಸ್ಟ್ ಅವಳಿಗೆ ಊಟ ಮಾಡಿಸತ್ತಿದ್ರು. ಆ್ಯಂಡ್ ನಾನು ಪ್ರೋಗ್ರಾಮ್ಗೆಲ್ಲ ಹಿಂಗೆ ರೆಡಿ ಆಗಿದ್ದೆ. ಹೆಂಗೆ ಕಾಣಿಸತ್ತೀನಿ ಕಮೆಂಟ್ ಮಾಡಿರಿ. ನಾನು ಖಾಸಿಮು ಬಂದ ಊರಿಂದ, ಸೊ ಅವನು ರೆಡಿ ಆದ ಅಲ್ಲೇ. ಸೊ ಎಲ್ಲ ಸೇರಿ ಕೆಲವೊಂದು ಸೆಲ್ಫೀಸು ತೊಗೊಂಡೆ. ಸೆಲ್ಫೀಸ್ ತೊಗೊಳ್ಳಿಲ್ಲ ಅಂದ್ರೆ ಹೇಳಿ ನಮಗೆ ಸಮಾಧಾನ ಆಗೋದಿಲ್ಲ. ರೆಡಿ ಆಗಿದ್ದಕ್ಕರೆ ಒಂದಿಷ್ಟು ಸೆಲ್ಫಿ ತೊಗೋಬೇಕು ನಾವು. ಪ್ರೋಗ್ರಾಮ ಲಘುನ ಸ್ಟಾರ್ಟ್ ಆಗಿತ್ತು. ಸೊ ಮಸ್ತ್ ಆತ ಪ್ರೋಗ್ರಾಮ. ಫೈನಲಿ 10:30 ಪ್ರೋಗ್ರಾಮ್ ಮುಗೀತು. ಇಲ್ಲಿಗೆ ಈ ವ್ಲಾಗ್ ಮುಗಿಸ್ದೆ. ನಾನು ರಿಟರ್ನ್ ಬಸ್ ಟಿಕೆಟ್ ಬುಕ್ ಮಾಡಿದ್ರಿಂದ ಸೊ ನಾನು ರಿಟರ್ನ್ ಹೊರಟೀನಿ. ಚಲೋ ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ.